ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಇಲ್ಲಿಗೆ ಹೊಸಬ್ರಾಗಿದ್ದರೆ ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ. ಸೊ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿಂದು ಕ್ವೆಶನ್ ಬಂದುಬಿಟ್ಟು, ಇಫ್ ಯು ಗೈಸ್ ಆರ್ ಸಿಂಗಲ್, ಅಂದರೆ ನೀವು ಇನ್ನೂ ಯಾರನ್ನೂ ಮೀಟ್ ಆಗಿಲ್ಲ ಅಂತ ಅಂದರೆ, ಯಾವಾಗ ನೀವು ಫ್ಯೂಚರ್ ಲವ್ನ ಮೀಟ್ ಮಾಡ್ತೀರಾ, ಫೈನಲ್ ನಿಮ್ಮ ಸೋಲ್ ಮೇಟ್ ಜೊತೆ ಯಾವಾಗ ನೀವು ಕನೆಕ್ಟ್ ಆಗ್ತೀರಾ ಅಂತ ನೋಡೋಣ. ಓಕೆ, ಸೊ ಆ್ಯಂಡ್ ಇನ್ ಕೇಸ್ ನೀವೇನಾದರೂ ಸಜೆಸ್ಟ್ ಮಾಡಬೇಕು ಅಂದರೆ ಏನಾದರೂ ಕ್ವೆಶನ್ಸ್ನ, ಅದನ್ನು ನೀವು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ಸಲ್ಲಿ ಹಾಕ್ಬೋದು. ಸೊ ಆಲ್ರೆಡಿ ನೋಡ್ತಾ ಇದ್ದರೆ ನೈಟ್ ಆಫ್ ವಾನ್ಸ್, 9 ಆಫ್ ವಾನ್ಸ್, 7 ಆಫ್ ಕಪ್ಸ್, Knight of Pentacles, whoa, 10 of Wands, a lot is happening, wow, Wheel of Fortune, great card, and King of Swords, a lot ತುಂಬ ಆಗ್ತಾ ಇದೆ ಅನಿಸ್ತಾ ಇದೆ ಆಲ್ರೆಡಿ. ಓಕೆ, ನೋಡೋಣ ಏನೇನಿದೆ ಅಂತ. ಐ ಫೀಲ್ ಈ ಪರ್ಸನ್ನ ನೀವು ಆಲ್ರೆಡಿ ಮೀಟ್ ಆಗಿದ್ದೀರಾ. ಈ ಪರ್ಸನ್ ಏನು ನಿಮಗೆ ಹೊಸೊಬ್ಬರು ಅಲ್ಲ. ಆ್ಯಂಡ್ ಪ್ರಾಬಬ್ಲಿ ಜಸ್ಟ್ ಫ್ರೆಂಡ್ಶಿಪ್ಪಲ್ಲಿದ್ದೀರಾ ನೀವು, ಆರ್ ಇಟ್ ಈಸ್ ಆಲ್ಸೋ ಪಾಸಿಬಲ್ ಎಲ್ಲೋ ಟ್ರಾವೆಲ್ ಮಾಡಬೇಕಾದ್ರೆ ಇವನ್ನ ನೀವು ನೋಡಿದ್ದೀರಾ, ಆರ್ ಜಸ್ಟ್ ಲೈಟಾಗಿ ಒಂದು ಕಾನ್ವರ್ಸೇಷನ್ ಆಗಿದೆ ನಿಮ್ಮಿಬ್ಬರು ಮಧ್ಯ ಅಂತ ಫೀಲ್ ಆಗ್ತಾ ಇದೆ. ಆ್ಯಂಡ್ ನೋಡಿದಾಗಲೇ ನಿಮ್ಮಿಬ್ಬರು ಮಧ್ಯ ಯು ಬೋತ್ ಹ್ಯಾಡ್ ದಟ್ ಫಿಸಿಕಲ್ ಅಟ್ರಾಕ್ಷನ್, ಆರ್ ಇಟ್ಸ್ ಲೈಕ್ ಪ್ರಾಬ್ಲಿ ಈ ಪರ್ಸನ್ ವೆರಿ ಅಟ್ರಾಕ್ಟಿವ್ ಆಗಿರ್ಬೋದು, ಅವ್ರದ್ರಲ್ಲಿರೋ ಯಾವುದೋ ಒಂದು ಪರ್ಸ್ನಾಲಿಟಿ ನಿಮಗೆ ತುಂಬಾ ಅಟ್ರಾಕ್ಟಿವ್ ಅಂತ ಅನಿಸಿದೆ. ಆ್ಯಂಡ್ ಅವರಲ್ಲಿರೋ ಯಾವುದೋ ಒಂದು ಗುಣ ನಿಮಗೆ ಇಷ್ಟ ಆಗಿದೆ, ತುಂಬಾ ಇಷ್ಟ ಆಗಿದೆ. ಆ್ಯಂಡ್ ಎಟ್ ದಟ್ ಮೂಮೆಂಟ್ ಇಟ್ಸ್ ಲೈಕ್ 1 ಸೆಕೆಂಡ್, ಇವತ್ತು ಯಾಕೋ ತುಂಬ ಹೋಗ್ತಾ ಇದೆ. ಓಕೆ, ಯಾವುದೋ ಒಂದು ಯಾವುದೋ ಒಂದು ಗುಣ ಅಟ್ರ್ಯಾಕ್ಟ್ ಆಗಿದೆ ನಿಮಗೆ ಅವ್ರದ್ದು ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್ ಇಲ್ಲಿ ತುಂಬ ಗಾಳಿ ಬರ್ತಿದೆ, ಜಸ್ಟ್ ಅ ಮಿನಿಟ್. ಓಕೆ, ಸೊ ಮೋರ್ ಓವರ್ ನಾನು ಏನು ನೋಡ್ತಾ ಇದ್ದೀನಿ ಇಲ್ಲ ಅಂತ ಅಂದರೆ, ಅಟ್ ದಟ್ ಮೂಮೆಂಟ್ ಓನ್ಲಿ ನಿಮಗೆ ಅನಿಸಿದೆ, ವಾವ್, ಈ ಪರ್ಸನ್ ಲೈಕ್ ಹಿಸ್ ಆರ್ ಶಿ ಈಸ್ ವೆರಿ ಅಟ್ರಾಕ್ಟಿವ್, ತುಂಬಾ ಅಟ್ರಾಕ್ಟಿವ್ ಆಗಿದ್ದಾರೆ. ಅವ್ರ ಆ ಒಂದು ಸರೌಂಡಿಂಗಲ್ಲಿ ಇವ್ರು ತುಂಬಾ ಒಂದು ಸ್ಪೆಷಲ್ ಆಗಿ ನಿಮಗೆ ಕಾಣಿಸಿದ್ದಾರೆ, ಅವ್ರ ಪರ್ಸನಾಲಿಟಿ ತುಂಬಾ ಸ್ಪೆಷಲ್ ಆಗಿ ನಿಮಗೆ ಕಾಣಿಸಿದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಈ ಪರ್ಸನ್ ಐ ಫೀಲ್ ಲೈಕ್ ಅವ್ರಿಗೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ, ಅವ್ರಿಗೆ ಚಾಲೆಂಜಸ್ನ ಫೇಸ್ ಮಾಡೋದು ಅಂದರೆ ತುಂಬ ಇಷ್ಟ. ಆ್ಯಂಡ್ ಹೀ ಈಸ್ ಅ ರಿಸ್ಕ್ ಟೇಕರ್ ಕೈಂಡ್ ಆಫ್ ಪರ್ಸನ್ ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ ಐ ಫೀಲ್ ಲೈಕ್ ಈ ಪರ್ಸನ್ಗೆ ಲೈಫಲ್ಲಿ ಏನಾದ್ರು ಅಡ್ವೆಂಚರ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ. ಆ್ಯಂಡ್ ಮೋರ್ ಓವರ್ ಹೀ ಈಸ್ ವೆರಿ ಸ್ಟ್ರಾಂಗ್ ಪರ್ಸನ್ ಅಂತ ಫೀಲ್ ಆಗ್ತಾ ಇದೆ. ಲೈಕ್ ಓವರ್ ಆಲ್ ಹೀ ಈಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಲವ್ಸ್ ಟು ಟೇಕ್ ಚಾಲೆಂಜಸ್, ಆಕ್ಸೆಪ್ಟ್ ಚಾಲೆಂಜಸ್, ರಿಸ್ಕ್ ತೊಗೊಳ್ಳೋದಂದರೆ ತುಂಬ ಇಷ್ಟ ಅಂತ ನೋಡ್ತಾ ಇದ್ದೀನಿ ಮುಂಚೆ ಹೇಳ್ದಂಗೆ. ಆ್ಯಂಡ್ ನಾನು ಇನ್ನೊಂದು ಏನು ನೋಡ್ತಾ ಇದ್ದೀನಿ, ಅವರು ಹೊರಗಡೆನೇ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾರೆ, ಆರ್ ಮೆಂಟಲಿ ಸ್ಟ್ರಾಂಗ್ ಇರ್ಬೋದು ಅಂತ, ಆರ್ ಇಟ್ಸ್ ಮೋರ್ ಲೈಕ್ ಇಂಡಿಪೆಂಡೆಂಟ್ ಅವರು ಅಂತ ತುಂಬ ಕಾಣ್ತಾರೆ. ಬಟ್ ಡೀಪ್ ಇನ್ಸೈಡ್ ಕೈಂಡ್ ಆಫ್ ಅ ಲೋನ್ಲಿ ಪರ್ಸನ್, ಆರ್ ತುಂಬಾ ಕ್ವೆಶನ್ಸ್ ಅವ್ರ ತಲೆಯಲ್ಲಿ ಹೋಗ್ತಾ ಇರುತ್ತೆ ತುಂಬಾ. ಐ ಫೀಲ್ ಲೈಕ್ ಈ ಪರ್ಸನ್ ಯಾವ ಥರ ಅಂದರೆ, ಎವ್ರಿ ಟೈಮ್ ದೇ ಹ್ಯಾವ್ ಒನ್ ಆರ್ ದಿ ಅದರ್ ಐಡಿಯಾ, ಅಂದರೆ ಎವ್ರಿ ಡೇ ಏನು ಮಾಡಬೇಕು ಅಂತ ಅವ್ರು ಮುಂಚೆನೇ ಯೋಚನೆ ಮಾಡಿರ್ತಾರೆ, ಅವ್ರ ಪ್ಲ್ಯಾಂಡ್ ಪರ್ಸನ್ ಅಂತಲೂ ಹೇಳ್ಬೋದು. ಐ ಫೀಲ್ ಹೀ ಈಸ್ ಅ ವೆರಿ ಕ್ರಿಯೇಟಿವ್, ಅಂದರೆ ತುಂಬಾ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾರೆ, ಆರ್ ಪ್ರಾಬಬ್ಲಿ ಕ್ರಿಯೇಟಿವ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇರ್ಬೋದು. ಆರ್ ಈ ಪರ್ಸನ್ಗೆ ಲೈಫಲ್ಲಿ ಜಸ್ಟ್ ಒಂದು ಆಪ್ಷನ್ಗೆ ಫಿಕ್ಸ್ ಆಗೋದೆಲ್ಲ ಇಷ್ಟ ಇಲ್ಲ. ಲೈಕ್ ತುಂಬಾ ಡ್ರೀಮ್ಸ್ ಇದೆ ಅಂತ ನೋಡ್ತಾ ಇದ್ದೀನಿ ವಿತ್ ದ 7 ಆಫ್ ಕಪ್ಸ್. ತುಂಬಾ ಡ್ರೀಮ್ಸ್ ಇದೆ ಅವ್ರಿಗೆ, ತುಂಬಾ ಪ್ಲ್ಯಾನ್ಸ್ ಇದೆ ಲೈಫಲ್ಲಿ, ಅದು ಮಾಡಬೇಕು ಇದು ಮಾಡಬೇಕು ಅಂತ, ತುಂಬ ಅಚೀವ್ ಮಾಡಬೇಕಂತ ಆಲ್ರೆಡಿ ತುಂಬಾ ಪ್ಲ್ಯಾನ್ಸ್ ಇದೆ. ಆ್ಯಂಡ್ ರೈಟ್ ನಾವು ಅವರು ಆ ಒಂದು ಜರ್ನಿನ ಫುಲ್ಫಿಲ್ ಆಗೋಕ್ಕೆ, ಅವ್ರ ರೈಟ್ ನಾವು ಅವ್ರದ್ದು ಗೋಲ್, ಆ ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಳ್ಳೋದ್ರ ಹಿಂದೆ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ. ಐ ಫೀಲ್ ಲೈಕ್ ಫಸ್ಟ್ ಮೀಟಿಂಗ್ ಬಂದುಬಿಟ್ಟು ಪ್ರಾಬಬ್ಲಿ ಕರಿಯರ್ ರಿಲೇಟೆಡಲ್ಲಿ ಆಗಿರ್ಬೋದು, ಆರ್ ಫಸ್ಟ್ ಮೀಟಿಂಗ್ ಒಂದು ಮ್ಯೂಚುವಲ್ ಫ್ರೆಂಡ್
ಇಂದನೂ ಆಗಿರ್ಬೋದು. ಮತ್ತೆ ಹೇಳ್ತೀನಿ, ಒಂದು ಕರಿಯರ್ ವಿಷಯಕ್ಕೆ ನೀವು ಇವ್ರನ್ನ ಮೀಟ್ ಆಗ್ಬೋದು, ಆರ್ ಫಿನಾನ್ಷಿಯಲ್ ವಿಷಯಕ್ಕೆ ಇವ್ರನ್ನ ನೀವು ಮೀಟ್ ಆಗ್ಬೋದು, ಆರ್ ಥ್ರೂ ಒನ್ ಆಫ್ ಯೋರ್ ಫ್ರೆಂಡ್, ಮ್ಯೂಚುವಲ್ ಫ್ರೆಂಡ್ ಇಂದ ಮೀಟ್ ಆಗೋ ಎಲ್ಲ ಪಾಸಿಬಿಲಿಟೀಸು ಇದೆ. ಆ್ಯಂಡ್ ಐ ಫೀಲ್ ಲೈಕ್ ಇದು ಆನ್ಲೈನ್ ಮೀಟ್ ಆಗಲ್ಲ, ನೀವು ಇನ್ ಪರ್ಸನ್ ಮೀಟ್ ಆಗ್ತೀರಾ ಅನ್ನೋ ಫೀಲ್ ಆಗ್ತದೆ. ನೈಟ್ ಆಫ್ ಪೆಂಟಕಲ್ಸ್, ಬಿಕಾಸ್ ಪೆಂಟಕಲ್ಸ್ ಬಂದ್ಬಿಟ್ಟು ಒಂದು ಗ್ರೌಂಡೆಡ್ ಕಾರ್ಡ್, ಲೈಕ್ ಅ ರಿಯಲಿಸ್ಟಿಕ್ ಕಾರ್ಡ್, ನಾಟ್ ಲೈಕ್ ರಿಯಲ್ ಆಗಿ ಮೀಟ್ ಆಗೋದು, ಪ್ರಾಕ್ಟಿಕಲಿ ಮೀಟ್ ಆಗೋದು, ಆ ಸೆನ್ಸ್ ಲೈಕ್ ಫೀಲ್ ಆಗೋದು. ಸೊ ಐ ಫೀಲ್ ಲೈಕ್ ನೀವು ಆನ್ಲೈನಲ್ಲಿ ಮೀಟ್ ಆಗಲ್ಲ, ಇನ್ ಪರ್ಸನ್ ನೀವು ಮೀಟ್ ಆಗ್ತೀರಾ. ಆ್ಯಂಡ್ ಮೋರ್ ಓವರ್ ಆ ಪಿಕ್ಚರಲ್ಲಿ ನೋಡ್ಬೋದು ನೀವು, ಲೈಕ್ ಕಾಯಿನ್ಸ್ ಹಿಡ್ಕೊಂಡಿರೋದೆಲ್ಲ ನೋಡಿದ್ರೆ ಐ ಫೀಲ್ ಮನಿ ರಿಲೇಟೆಡ್, ಫಿನಾನ್ಸ್ ರಿಲೇಟೆಡ್ ಯಾವುದೋ ಒಂದು ಸಿಚುವೇಶನ್ಗೆ ಪ್ರಾಬಬ್ಲಿ ಬ್ಯಾಂಕಲ್ಲಿ ಮೀಟ್ ಆಗ್ಬೋದು, ಅವ್ರ ಮುಂಚೆನೇ ಹೇಳ್ದಂಗೆ ನಿಮ್ಮ ಆಫೀಸಲ್ಲಿ ಮೀಟ್ ಆಗ್ಬೋದು, ಕನೆಕ್ಟ್ ಆಗ್ಬೋದು ಇವ್ರನ್ನ ಅಂತ ನೋಡ್ತಾ ಇದ್ದೀನಿ. ಸೊ ಇವ್ರೇನು ಇವಾಗ ಹೋಗ್ತಾ ಇದ್ದಾರೆ, ತುಂಬಾ ಒಂದು ಚಾಲೆಂಜಿಂಗ್ ಸಿಚುವೇಶನಲ್ಲಿದ್ದಾರೆ. ಐ ಫೀಲ್ ಯಾವುದೋ ಒಂದು ಪ್ರಾಜೆಕ್ಟ್ ಬಿಹೈಂಡ್ ಇದ್ದಾರೆ, ಆರ್ ಈ ಪರ್ಸನ್ ತಲೆ ಮೇಲೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಫೀಲ್ ಆಗ್ತಾ ಇದೆ. ಆರ್ ಲೈಕ್ ಈವನ್ ದೋ ನೀವಿಬ್ಬರು ಮೀಟ್ ಆದ್ರೂ, ಲೈಕ್ ಮೀಟ್ ಆಗಿದ್ರೆ ಆಲ್ರೆಡಿ, ಲೈಕ್ ಕನೆಕ್ಟ್ ಆದ್ರೂ ತುಂಬಾ ಟೈಮ್ ತಗೊಳುತ್ತೆ. ಓಕೆ, ಲೈಕ್ ಏನು ಕನೆಕ್ಟ್ ಆಗೋದಕ್ಕೆ ಆರ್ ಎಮೋಷ್ನಲಿ ಕನೆಕ್ಟ್ ಆಗೋಕ್ಕೆ ತುಂಬಾ ಟೈಮ್ ಆಗುತ್ತೆ. ಆ್ಯಂಡ್ ತುಂಬಾ ಚಾಲೆಂಜಿಂಗ್ ಸಿಚುವೇಶನ್ ಇದೆ ಅಂತ ನೋಡ್ತಾ ಇದ್ದೀನಿ ಈ ರಿಲೇಷನ್ಶಿಪ್ಗೆ. ಇಟ್ ಮೀನ್ಸ್ ಏನೋ ಒಂದು ಅಡೆತಡೆ ಆರ್ ಏನೋ ಒಂದು ವೆರಿ ಚಾಲೆಂಜಿಂಗ್ ಇದೆ, ಚಾಲೆಂಜಸ್ ಇದೆ, ಇದಷ್ಟು ಸ್ಮೂತಾಗಿ ಹೋಗೋಕ್ಕಾಗಲ್ಲ ಈ ರಿಲೇಷನ್ಶಿಪ್. ಇದು ಕ್ಯಾಸ್ಟ್ ಆಗಿರ್ಬೋದು, ಆರ್ ಇನ್ನೊಬ್ಬರು ಪರ್ಸನ್ನಿಂದ ಪ್ರಾಬ್ಲಮ್ ಆಗಿರ್ಬೋದು, ಆರ್ ನೋಡೋಣ. ಓಕೆ, ಪ್ರಾಬಬ್ಲಿ ವರ್ಕ್ ಟೆನ್ಷನ್ ಇವ್ರು ತುಂಬಾ ತೊಗೊತಾರೆ, ಇವರು ವರ್ಕಿಗೆ ವೆರಿ ಮಚ್ ಡೆಡಿಕೇಟೆಡ್ ಅಂತಲೂ ನೋಡ್ತಾ ಇದ್ದೀನಿ. ಪ್ರಾಬಬ್ಲಿ ಮೈಂಡ್ಸೆಟ್ ತುಂಬಾ ಲೈಫ್ ಸ್ಟೈಲ್ ಡಿಫ್ರೆಂಟ್ ಆಗಿರುತ್ತೆ, ನಿಮ್ಮದು ಮೈಂಡ್ಸೆಟ್ ಡಿಫ್ರೆಂಟ್ ಆಗಿರುತ್ತೆ ಅಂತಲೂ ನೋಡ್ತಾ ಇದ್ದೀನಿ. ಓಕೆ, ಐ ಫೀಲ್ ಎಲ್ಲೋ ಒಂದು ಕಡೆ ನಿಮ್ಮ ಲೈಫ್ ಗೋಲ್, ಇವರ ಲೈಫ್ ಗೋಲ್ ಮ್ಯಾಚ್ ಆಗೋಕ್ಕೆ ತುಂಬಾ ಕಷ್ಟ ಇದೆ ಅಂತ ನೋಡ್ತಾ ಇದ್ದೀನಿ. ಬಟ್ ಈ ಡಿಫಿಕಲ್ಟ್ ಆ್ಯಂಡ್ ಚಾಲೆಂಜಿಂಗ್ ಸಿಚುವೇಶನ್ನ ಫೇಸ್ ಮಾಡಿಬಿಟ್ಟು ನೀವು ಕನೆಕ್ಟ್ ಆಗ್ತೀರಾ. ಬಿಕಾಸ್ ಎಟ್ ದ ಎಂಡ್ ಆಫ್ ದ ಡೇ ಈ ಪರ್ಸನ್ ನಿಮ್ಮ ಲೈಫಲ್ಲಿ ವೆರಿ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾರೆ. ಆರ್ ಐ ಫೀಲ್ ಲೈಕ್ ಅವ್ರು ಆಲ್ರೆಡಿ ಒಂದು ರಿಲೇಷನ್ಶಿಪ್ಪಲ್ಲಿದ್ದಾರೆ, ಅವ್ರು ಆಲ್ರೆಡಿ ಒಂದು ಸ್ಟ್ರೆಸ್ಸಲ್ಲಿದ್ದಾರೆ, ಅದರಿಂದ ಹೊರಗೆ ಬರೋಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ ಅಂತ ನೋಡ್ತೀನಿ. ಇಟ್ಸ್ ಮೋರ್ ಲೈಕ್ ಈ ಪರ್ಸನ್ ನೀವು ಪ್ರಾಬ್ಲಿ ರಾಂಗ್ ಟೈಮಲ್ಲಿ ಮೀಟ್ ಆಗ್ತೀರಾ, ಅವ್ರ ಲೈಫಲ್ಲಿ ಏನೋ ಒಂದು ಚಾಲೆಂಜಿಂಗ್ ಸಿಚುವೇಶನ್ ಆಗಿರೋ ಟೈಮಲ್ಲಿ ನೀವು ಅವ್ರನ್ನ ಮೀಟ್ ಆಗ್ತೀರಾ ಅಂತ ಅನಿಸ್ತಾ ಇದೆ. ಸೊ ಆ ಒಂದು ಟೈಮ್ ಫ್ರೇಮ್ ವೆರಿ ಚಾಲೆಂಜಿಂಗ್ ಆಗಿರುತ್ತೆ, ಬಟ್ ಸ್ಟಿಲ್ ನೀವಿಬ್ಬರು ಏನೋ ಕನೆಕ್ಟ್ ಆಗಕ್ಕೆ ಟ್ರೈ ಮಾಡ್ತೀರಾ ಆ ಟೈಮಲ್ಲಿ. ಬಿಕಾಸ್ ಅವ್ರ ತಲೆ ಮೇಲೆ ಆಲ್ರೆಡಿ ಮುಂಚೆ ಹೇಳ್ದಂಗೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ, ತುಂಬಾ ಸ್ಟ್ರೆಸ್ ಇದೆ ಅವ್ರ ಲೈಫಲ್ಲಿ. ಆ್ಯಂಡ್ ಈಸ್ ಡೂಯಿಂಗ್ ಆರ್ ಶಿ ಈಸ್ ಡೂಯಿಂಗ್ ಟೂ ಮಚ್, ಅಂದರೆ ರೆಜಿಸ್ಟ್ ಮಾಡ್ಕೊಳಕ್ಕಾಗಲ್ಲ ಅಷ್ಟು ನೋಡ್ತಾ ಇದ್ದೀನಿ. ಆ್ಯಂಡ್ ಪ್ರಾಬಬ್ಲಿ ವರ್ಕ್ ರಿಲೇಟೆಡ್ ಥಿಂಗ್ಸಿಂದ ನೀವಿಬ್ಬರು ಕನೆಕ್ಟ್ ಆಗೋದಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ. ಓಕೆ, ಟೂ ಮಚ್ ಅಲ್ಲ, ಸ್ವಲ್ಪ ಡಿಲೇ ಆಗುತ್ತೆ. ಬಟ್ ನೋಡೋಣ, ನೀವು ಯಾವಾಗ ವಿತ್ ಅ ವೀಲ್ ಆಫ್ ಫಾರ್ಚೂನ್, ಇಟ್ಸ್ ಅ ಡೆಸ್ಟಿನಿ ಕಾರ್ಡ್. ಓಕೆ, ನೀವಿಬ್ಬರು ಡೆಸ್ಟಿನ್ಡ್ ಟು ಬಿ ಟುಗೆದರ್, ಅಂದರೆ ನೀವಿಬ್ಬರು ಒಟ್ಟಿಗೆ ಇರೋದಕ್ಕೆ ಡೆಸ್ಟಿನಿ ನಿಮ್ಮನ್ನ ಒಂದು ಮಾಡುತ್ತೆ. ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ರೂ ಡೆಸ್ಟಿನಿ ನಿಮ್ಮಿಬ್ರನ್ನ ಒಟ್ಟಿಗೆ ತೊಗೊಬರುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಟೈಮ್ ಫ್ರೇಮ್ ನೋಡೋಣ. ವಿತ್ King of Swords here, I feel ಈ person the zodiac sign ಬಂದ್ಬಿಟ್ಟು either Capricorn, Taurus or Virgo or Gemini, Libra or Aquarius zodiac sign ಆಗಿರುತ್ತೆ. And with these two cards definitely ಈ person ಬಂದ್ಬಿಟ್ಟು completely workaholic, completely logical and practical and completely
ಪ್ಲ್ಯಾನ್ ಓರಿಯೆಂಟೆಡ್ ಪರ್ಸನ್. ಎಮೋಷ್ನಲ್ ಪರ್ಸನ್ ಆಗಿರಲ್ಲ ಇವರು. ಕಂಪ್ಲೀಟ್ಲಿ ಲೈಕ್ ಲಾಜಿಕಲ್ ಡೈರೆಕ್ಟಾಗಿ ಏನಿರುತ್ತೆ ಅದನ್ನ ಮುಖದ ಮುಂದೆನೇ ಹೇಳ್ತಾರೆ. ಆಮೇಲೆ ಐ ಫೀಲ್ ಇವ್ರು ತುಂಬ ಆನ್ಲೈನಲ್ಲಿರೋದು ಎಲ್ಲ ಕಡಿಮೆ. ಆಲ್ರೆಡಿ ಆ್ಯಸ್ ಮೆನ್ಷನ್ ಆಲ್ರೆಡಿ ನೀವಿಬ್ಬರು ಆಲ್ರೆಡಿ ಮೀಟ್ ಆಗಿದ್ದೀರಾ, ಒಂದು ಫ್ರೆಂಡ್ಶಿಪ್ ಆಲ್ರೆಡಿ ಕ್ರಿಯೇಟ್ ಆಗಿದೆ ಅಂತಲೂ ಅನಿಸ್ತಾ ಇದೆ. ಪ್ರಾಬ್ಲಿ ಇವ್ರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಶೇರ್ ಮಾಡ್ಕೊಳ್ಳಲ್ಲ ಅವ್ರ ಪರ್ಸ್ನಲ್ ಮ್ಯಾಟರ್ಸ್ ಬಗ್ಗೆ. ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದಾರೆ. ಏನಿದ್ರು ಇನ್ ಪರ್ಸನ್ ಮೀಟ್ ಆಗ್ತಾರೆ, ಡೈರೆಕ್ಟಾಗೆ ಮಾತಾಡ್ತಾರೆ, ಹಿಂದೆ ಮುಂದೆ ಮಾತಾಡೋದು ಕಡಿಮೆ ಅಂತ ನೋಡ್ತಾ ಇದ್ದೀನಿ. ಸೊ ಈ ಪರ್ಸನ್ನ ನೀವು ಇನ್ ದ ನೆಕ್ಸ್ಟ್ ಐ ಫೀಲ್ ಲೈಕ್ ಇನ್ ಬಿಟ್ವೀನ್ ಜೂನ್ ಆ್ಯಂಡ್ ಜುಲೈ ಆಫ್ ದಿಸ್ ಇಯರ್ ಈ ಪರ್ಸನ್ನ ನೀವು ಮೀಟ್ ಆಗ್ತೀರ. ಆರ್ ಈ ಪರ್ಸನ್ದು ನಿಮ್ಮದು ಬಾಂಡಿಂಗ್ ಸ್ಟಿಲ್ ಮೋರ್ ಬೆಟರ್ ಫೀಲ್ ಆಗುತ್ತೆ. ಐ ಫೀಲ್ ಅವರು ಯಾರ ಜೊತೆನೂ ಅವ್ರ ಕಷ್ಟಗಳನ್ನ ಹೇಳ್ಕೊಳ್ಳಲ್ಲ ಜಾಸ್ತಿ. ಅವ್ರದ್ದು ವರ್ಕ್ ಬಗ್ಗೆ ಹೇಳ್ಕೊಳ್ಳಲ್ಲ, ಅವ್ರ ಸ್ಟ್ರೆಸ್ ಬಗ್ಗೆ ಏನು ಶೇರ್ ಮಾಡಲ್ಲ. ಬಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾರೆ. ಆ ಒಂದು ವೈಬ್ ನೀವು ಅವ್ರಿಗೆ ಕೊಡ್ತೀರಾ ಅಂತ ಫೀಲ್ ಆಗ್ತಾ ಇದೆ. ಸೊ ಇದಾಗಿತ್ತು ನಿಮ್ಮ ಮೆಸೇಜ್. ಐ ಹೋಪ್ ಇಷ್ಟ ಆಗಿದೆ ಆ್ಯಂಡ್ ಈ ಮೆಸೇಜಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ, ಕ್ಲಾರಿಟಿ ಸಿಕ್ಕಿದೆ ಅಂತ. ಸೊ ಫ್ಯೂಚರ್ ಲವ್ಗೆ ಎಕ್ಸೈಟೆಡ್ ಆಗಿರಿ. ಆ್ಯಂಡ್ ಐ ಫೀಲ್ you are going to meet someone like ಒಂದು ಸ್ಪೆಷಲ್ ಪರ್ಸನ್, ಕಂಪ್ಲೀಟ್ಲಿ ಡಿಫ್ರೆಂಟ್ ಪರ್ಸನ್ ಆ್ಯಂಡ್ ಯೂನಿಕ್ ಪರ್ಸನ್ನ ಮೀಟ್ ಆಗ್ತೀರಾ ಅನಿಸ್ತಾ ಇದೆ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ಡೈರೆಕ್ಟಾಗಿ ಹೋಗ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.